ಜಿಂಬಾಬ್ವೆ ವಿರುದ್ಧ 3 ಪಂದ್ಯಗಳನ್ನ ಗೆದ್ದು ಕ್ಲೀನ್ ಸ್ವೀಪ್ ಮಾಡಿರುವಂತಹ ಭಾರತಕ್ಕೆ ಈಗ 15 ದಿನಗಳ ಬ್ರೇಕ್. ಆಗಸ್ಟ್ 15ರವರೆಗೆ ಯಾವುದೇ ಪಂದ್ಯಗಳು ಇರಲ್ಲ. ನೆಕ್ಸ್ಟ್ ಟೆಸ್ಟ್ ಸರಣಿಗಾಗಿ ಲಂಕಾಗೆ ಹಾರಬೇಕಿದೆ. ಹಾಗಂತ ಲಂಕಾದಲ್ಲಿ ನಡೆಯಲಿರುವಂತಹ ರೆಡ್ ಬಾಲ್ ಫಾರ್ಮೆಟ್ನ ಸಿರೀಸ್ ಭಾರತಕ್ಕೆ ಬರೀ ಸೋಲು ಗೆಲುವಿನ ಪ್ರಶ್ನೆ ಮಾತ್ರ ಆಗಿರಲ್ಲ. ಈ ಸರಣಿ WTC ಅಂಡರ್ನಲ್ಲಿ ಬರೋದ್ರಿಂದ ಅತಿ ದೊಡ್ಡ ಟಾಸ್ಕ್ಗೆ ಇದೆ. ಸೊ ಏನದು ಟಾಸ್ಕ್? ಸರಣಿ ಗೆಲುವಿನ ಇಂಪಾರ್ಟೆನ್ಸ್ ಎಷ್ಟು? WTC ಫೈನಲ್ ರೇಸ್ನಲ್ಲಿ ಉಳ್ಕೊಳ್ತಾರಾ? ಇನ್ನೆಷ್ಟು ಪಂದ್ಯಗಳು ಬಾಕಿ ಇವೆ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಹಾಗೆ ಶ್ರೀಲಂಕಾ ನಡುವಿನ 2 ಪಂದ್ಯಗಳ ಟೆಸ್ಟ್ ಸರಣಿ ಆಗಸ್ಟ್ 15ರಿಂದ ಆರಂಭ ಆಗಲಿದೆ. ಲಂಕಾದಲ್ಲೇ ನಡೆಯಲಿರುವಂತಹ ಈ ಸೀರೀಸ್ಗೆ ಭಾರತ ಈಗಾಗಲೇ 15 ಸದಸ್ಯರ ತಂಡ ಕೂಡ ಅನೌನ್ಸ್ ಮಾಡಿದೆ. ಕ್ಯಾಪ್ಟನ್ ಆಗಿ ಶುಭ್ಮನ್ ಗಿಲ್ ಲೀಡ್ ಮಾಡಿದ್ರೆ ವೈಸ್ ಕ್ಯಾಪ್ಟನ್ ಆಗಿ KL ರಾಹುಲ್ ಇರ್ತಾರೆ. ಇನ್ನು ಮಧ್ಯಪ್ರದೇಶದ ಸ್ಪಿನ್ನರ್ ಆಗಿರುವಂತಹ ಸರ್ರಾಂಶ್ ಜೈನ್ ಫಾರ್ ದಿ ಫಸ್ಟ್ ಟೈಮ್ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗಿದ್ದಾರೆ. ಇನ್ನು ಜಸ್ಪ್ರೀತ್ ಬುಮ್ರಾ ಹಾಗೆ ಸಾಯಿ ಸುದರ್ಶನ್ ಸದ್ಯಕ್ಕೆ ತಂಡಕ್ಕೆ ಆಯ್ಕೆ ಆಗಿದ್ರು ಕೂಡ ಪಂದ್ಯ ಆಡ್ತಾರಾ ಅಥವಾ ಇಲ್ವಾ ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಇಲ್ಲ. ಯಾಕಂದ್ರೆ ಅವರಿಗೆ BCCIನಿಂದ ಸೆಂಟರ್ ಆಫ್ ಎಕ್ಸಲೆನ್ಸ್ ನಲ್ಲಿ ಫಿಟ್ನೆಸ್ ಕ್ಲಿಯರೆನ್ಸ್ ಸಿಕ್ಕರೆ ಮಾತ್ರನೇ ಆಡೋಕೆ ಅವಕಾಶ ಇರುವಂಥದ್ದು. ಇನ್ನು ಸ್ಟಾರ್ ಆಲ್ರೌಂಡರ್ ಆಗಿರುವಂತಹ ರವೀಂದ್ರ ಜಡೇಜಾ ಈಗ ತಂಡಕ್ಕೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಟೀಮ್ ಇಂಡಿಯಾ ಸ್ಕ್ವಾಡ್ ಏನೋ ಚೆನ್ನಾಗಿದೆ. ಬಟ್ ಎಂಡ್ ಆಫ್ ದಿ ಡೇ ಲಂಕಾವನ್ನ 2 ಪಂದ್ಯಗಳಲ್ಲೂ ಕೂಡ ಸೋಲಿಸಲೇಬೇಕಾದಂತ ಪ್ರೆಷರ್ ಕೂಡ ಭಾರತ ಮೇಲಿದೆ. ಯಾಕಂದ್ರೆ ಭಾರತ ಇಲ್ಲಿ ಲಂಕಾ ದಹನಕ್ಕಾಗಿ ಆಡದೇ ಇದ್ರೂ ಕೂಡ 2027ರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಟಿಕೆಟ್ಗಾಗಿ ಗೆಲ್ಲಲೇಬೇಕು. ಈಗಾಗಲೇ ಟೆಸ್ಟ್ ಮಾದರಿಯಲ್ಲಿ ಆಗಿರುವಂತಹ ಸಾಲು ಸೋಲುಗಳು ಅಂಕ ಪಟ್ಟಿಯಲ್ಲಿ ದೊಡ್ಡ ಡ್ಯಾಮೇಜ್ನೇ ಮಾಡಿವೆ. ಸದ್ಯ ಟಾಪ್ 5 ನಲ್ಲಿರುವಂತಹ ಭಾರತ ಟಾಪ್ 2 ರೇಸ್ಗೆ ಬರಬೇಕು ಅಂದ್ರೆ ಇನ್ನು ಮುಂದಿನ ಪ್ರತಿ ಪಂದ್ಯದಲ್ಲೂ ಕೂಡ ಡೂ ಆರ್ ಡೈ ಮಾದರಿಯಲ್ಲೇ ಗೆಲ್ಲಬೇಕಾಗುತ್ತೆ. ಮೊದಲಿಗೆ ಪ್ರೆಸೆಂಟ್ WTC ಪಾಯಿಂಟ್ಸ್ ಟೇಬಲ್ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. 2025-27ರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ರೇಸ್ನಲ್ಲಿ ಪ್ರಸ್ತುತ ಆಸ್ಟ್ರೇಲಿಯಾ ತಂಡ ನಂಬರ್ 1 ಸ್ಥಾನದಲ್ಲಿ ಇರುವಂತದ್ದು. ಆಸ್ಟ್ರೇಲಿಯಾ ಪ್ರಸ್ತುತ 84 ಅಂಕಗಳನ್ನು ಹೊಂದಿದೆ. ಹಾಗೆ 87.50% ಅನ್ನ ಹೊಂದಿದ್ದು ನಂಬರ್ 1 ಪ್ಲೇಸ್ನಲ್ಲಿದೆ. ಹಾಗೆ ನಂಬರ್ 2 ಸ್ಥಾನದಲ್ಲಿ ಸೌತ್ ಆಫ್ರಿಕಾ ತಂಡ ಇರುವಂತದ್ದು. ಸೊ WTC ಮಾದರಿಯಲ್ಲಿ ಹಾಲಿ ಚಾಂಪಿಯನ್ ಆಗಿರುವಂತ ಸೌತ್ ಆಫ್ರಿಕಾ ತಂಡ 36 ಅಂಕಗಳೊಂದಿಗೆ 75% ಅನ್ನ ಹೊಂದಿದೆ. ಹಾಗೆ ಪಾಯಿಂಟ್ಸ್ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದೆ ಸೌತ್ ಆಫ್ರಿಕಾ ತಂಡ. ಇನ್ನು ನಂಬರ್ 3 ನಲ್ಲಿ ನ್ಯೂಜಿಲೆಂಡ್ ತಂಡ ಇರುವಂತದ್ದು. ಸೊ ನ್ಯೂಜಿಲೆಂಡ್ ತಂಡ 52 ಅಂಕಗಳನ್ನ ಹೊಂದಿದೆ. ಹಾಗೆ ಪರ್ಸೆಂಟೇಜ್ ನಲ್ಲಿ 72.22% ಅನ್ನ ಹೊಂದಿದೆ. ನಂಬರ್ 3 ಪ್ಲೇಸ್ ನಲ್ಲಿದೆ. ಇನ್ನು ನಂಬರ್ 4 ನಲ್ಲಿ ಬಾಂಗ್ಲಾದೇಶ ತಂಡ ಇದೆ. 28 ಅಂಕಗಳನ್ನ ಹೊಂದಿದೆ. ಹಾಗೆ 58.33% ಅನ್ನ ಹೊಂದಿದ್ದು 4ನೇ ಸ್ಥಾನದಲ್ಲಿದೆ. ಇನ್ನು ನಂಬರ್ 5 ನಲ್ಲಿ ಇರುವಂತದ್ದು ಭಾರತ ತಂಡ. ಸೊ ಇಲ್ಲಿ ಭಾರತ 52 ಅಂಕಗಳನ್ನ ಹೊಂದಿದೆ. ಹಾಗೆ 48.15% ಅನ್ನ ಹೊಂದಿರುವಂತದ್ದು ಇಲ್ಲಿ ಭಾರತ. ಸೊ ಇಲ್ಲಿ WTC ಫೈನಲ್ ಅಂತ ಬಂದಾಗ ಟಾಪ್ 2 ನಲ್ಲಿ ಇದ್ದವರಿಗೆ ಮಾತ್ರವೇ ಫೈನಲ್ ಅನ್ನ ಆಡೋಕೆ ಟಿಕೆಟ್ ಅನ್ನ ಕೊಡುವಂತದ್ದು. ಸೊ 6ನೇ ಸ್ಥಾನದಲ್ಲಿರುವಂತಹ ಶ್ರೀಲಂಕಾ ಇರಬಹುದು ಅಥವಾ 7ನೇ ಸ್ಥಾನದಲ್ಲಿರುವಂತಹ ಇಂಗ್ಲೆಂಡ್ ಇರಬಹುದು. ಹಾಗೆ 8ನೇ ಸ್ಥಾನದಲ್ಲಿರುವಂತಹ ವೆಸ್ಟ್ ಇಂಡೀಸ್ ಜೊತೆಗೆ 9ನೇ ಸ್ಥಾನದಲ್ಲಿರುವಂತಹ ಪಾಕಿಸ್ತಾನ ತಂಡಗಳು ಈಗಾಗಲೇ ಫೈನಲ್ ರೇಸ್ನಿಂದ ಹೊರ ಬಿದ್ದಿವೆ. ಸೊ ಮುಂದಿನ ಎಲ್ಲಾ ಪಂದ್ಯಗಳನ್ನ ಗೆಲ್ತೀವಿ ಅಂದ್ರೂ ಕೂಡ ಈ 4 ತಂಡಗಳಿಗೆ ಟಾಪ್ 2ಗೆ ಬರೋಕ್ ಸಾಧ್ಯನೇ ಇಲ್ಲ. ಜೊತೆಗೆ ಟಿಕೆಟ್ ಕೂಡ ಸಿಗಲ್ಲ. ಆದ್ರೆ ಭಾರತ ಈಗ 5ನೇ ಸ್ಥಾನದಲ್ಲಿ ಇರುವಂತದ್ದು. ಭಾರತಕ್ಕೆ ಅವಕಾಶ ಇದೆ. 2027ರ ಜೂನ್ 9ರಿಂದ 13ರವರೆಗೆ ಇಂಗ್ಲೆಂಡ್ನ ಓವನ್ ಮೈದಾನದಲ್ಲಿ ಫಿಕ್ಸ್ ಆಗಿದೆ ಈ ಒಂದು ಫೈನಲ್ ಪಂದ್ಯ. ಸೊ ಇಲ್ಲಿ ನಡೆಯಲಿರುವಂತಹ ಫೈನಲ್ಗೆ ಟಾಪ್ 2ಗೆ ಬರೋಕೆ ಚಾನ್ಸ್ ಇದೆ ಭಾರತಕ್ಕೆ. ಹಾಗಾದ್ರೆ ಭಾರತಕ್ಕೆ ಟಾಪ್ 2 ಸ್ಥಾನಕ್ಕೆ ಎಷ್ಟು ಪಂದ್ಯಗಳನ್ನ ಗೆಲ್ಲಬೇಕಿದೆ? ಸೊ ಹೇಗಿದೆ ಈ ಒಂದು ಲೆಕ್ಕಾಚಾರ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. 2025-2027 ಅಂದ್ರೆ 2 ವರ್ಷಗಳ WTC ಸೈಕಲ್ ನಲ್ಲಿ ಬರುವಂತಹ ಪಂದ್ಯಗಳ ಪೈಕಿ ಈಗಾಗಲೇ ಭಾರತ ಟೋಟಲ್ ಆಗಿ 18 ಪಂದ್ಯಗಳನ್ನ ಆಡುತ್ತೆ ಈ ಒಂದು ಸೈಕಲ್ ನಲ್ಲಿ. ಇದರಲ್ಲಿ ಈಗ ಆಲ್ರೆಡಿ 9 ಪಂದ್ಯಗಳನ್ನ ಆಡಿರುವಂತ ಟೀಮ್ ಇಂಡಿಯಾ. ಸೊ ಏನು 2025ರಿಂದ 27 ಅಂದ್ರೆ 2 ವರ್ಷಗಳ ನಡುವೆ WTC ಫೈನಲ್ಗೆ ಬರುವಂತ ತಂಡಗಳ ಪೈಕಿ ಭಾರತಕ್ಕೆ 18 ಪಂದ್ಯಗಳಿದ್ವು. ಸೊ ಈ 18 ಪಂದ್ಯಗಳ ಪೈಕಿ ಭಾರತ ಈಗಾಗಲೇ 9 ಪಂದ್ಯಗಳನ್ನ ಆಡಿದೆ. ಸೊ 9 ಪಂದ್ಯಗಳಲ್ಲಿ 4ರಲ್ಲಿ ಗೆಲುವನ್ನ ಕಂಡ್ರೆ 4 ಪಂದ್ಯಗಳಲ್ಲಿ ಸೋಲನ್ನ ಕಂಡಿದೆ ಭಾರತ. ಹಾಗೆ 1 ಪಂದ್ಯ ಡ್ರಾನಲ್ಲಿ ಕೊನೆಗೊಂಡಿದೆ. ಸೊ ಅಲ್ಲಿಗೆ 9 ಪಂದ್ಯಗಳಲ್ಲಿ 4 ಗೆದ್ದಿದ್ದಾರೆ, 4 ಸೋತಿದ್ದಾರೆ, 1 ಡ್ರಾನಲ್ಲಿ ಕೊನೆಯಾಗಿದೆ.
ಇನ್ನು 2027ರ WTC ರೇಸ್ನಲ್ಲಿ ಭಾರತಕ್ಕೆ ಉಳಿದಿರುವಂತಹ ಪಂದ್ಯಗಳು ಅಂದ್ರೆ 9 ಪಂದ್ಯಗಳು. ಸೊ ಟೋಟಲ್ 18 ಪಂದ್ಯಗಳ ಪೈಕಿ 9 ಆಡಿ ಮುಗಿಸಿದ್ದಾರೆ. ನೆಕ್ಸ್ಟ್ ಇರುವಂತದ್ದು ಇನ್ನು 9 ಪಂದ್ಯಗಳು ಬಾಕಿ ಇದೆ. ಯಾರ್ಯಾರ ವಿರುದ್ಧ? ಶ್ರೀಲಂಕಾ ವಿರುದ್ಧ 2 ಪಂದ್ಯ ಅಂದ್ರೆ ನೆಕ್ಸ್ಟ್ ಮಂತ್ ನಡೆಯಲಿರುವಂತ ಶ್ರೀಲಂಕಾ ವಿರುದ್ಧದ 2 ಪಂದ್ಯಗಳ ಟೆಸ್ಟ್ ಸರಣಿಯ ಪಂದ್ಯಗಳು ಇಲ್ಲಿ WTC ಅಂಡರ್ನಲ್ಲಿ ಬರುತ್ತವೆ. ಸೊ ಭಾರತ ಈ ಪಂದ್ಯಗಳನ್ನ ಗೆದ್ರೆ ಪಾಯಿಂಟ್ಸ್ ಪಟ್ಟಿಯಲ್ಲಿ ಮೇಲಕ್ಕೆ ಹೋಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಆನಂತರ ನ್ಯೂಜಿಲೆಂಡ್ ವಿರುದ್ಧ ಇದೇ ವರ್ಷ 2 ಪಂದ್ಯಗಳ ಸರಣಿಯನ್ನಾಡುತ್ತೆ. ಸೊ ಈ 2 ಪಂದ್ಯಗಳು ಕೂಡ ಇದೇ WTC ಅಂಡರ್ನಲ್ಲಿ ಭಾರತಕ್ಕೆ ಬರುತ್ತೆ. ಆನಂತರದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 5 ಪಂದ್ಯಗಳನ್ನಾಡುತ್ತೆ. ಸೊ ಇದೊಂದು ಭಾರತಕ್ಕೆ ಬಿಗ್ ಸೀರೀಸ್ ಆಗುತ್ತೆ. ಆಸ್ಟ್ರೇಲಿಯಾ ವಿರುದ್ಧ ನ್ಯೂಜಿಲೆಂಡ್ ವಿರುದ್ಧ ಇದೇ ವರ್ಷದ ಅಂತ್ಯದಲ್ಲಿ ಆಡಿದ್ರೆ ಆಸ್ಟ್ರೇಲಿಯಾ ವಿರುದ್ಧ ನೆಕ್ಸ್ಟ್ ಜನವರಿ ಹಾಗೆ ಫೆಬ್ರವರಿಲಿ ಅಂದ್ರೆ 2027ರ ಆರಂಭದಲ್ಲಿ 5 ಪಂದ್ಯಗಳ ಟೆಸ್ಟ್ ಸರಣಿ ಇರುತ್ತೆ ಆಸ್ಟ್ರೇಲಿಯಾ ವಿರುದ್ಧ. ಸೊ ಇಲ್ಲಿ ಉಳಿದಿರುವಂತಹ 9 ಪಂದ್ಯಗಳ ಪೈಕಿ ಲಂಕಾ ವಿರುದ್ಧ 2 ಹಾಗೆ ನ್ಯೂಜಿಲೆಂಡ್ ವಿರುದ್ಧ 2 ಹಾಗೆ ಆಸ್ಟ್ರೇಲಿಯಾ ವಿರುದ್ಧ ಒಟ್ಟು 5 ಪಂದ್ಯಗಳು ಇರುತ್ತೆ. ಸೊ ಇಲ್ಲಿ ನೇರವಾಗಿ ಅರ್ಹತೆಯನ್ನ ಪಡೆಯೋಕೆ 7ರಿಂದ 8 ಪಂದ್ಯಗಳನ್ನ ಗೆಲ್ಲಲೇಬೇಕು. ಸೊ ಇಲ್ಲೇ ನೋಡಿ ಇರುವಂತದ್ದು ಟ್ವಿಸ್ಟ್. ಭಾರತಕ್ಕೆ ಉಳಿದಿರುವಂತದ್ದು ಎಷ್ಟು ಪಂದ್ಯ ಅಂದ್ರೆ 9 ಪಂದ್ಯ. ಸೊ ಇಲ್ಲಿ WTC ಫೈನಲ್ ನಲ್ಲಿ ನೇರವಾಗಿ ನಾವು ಫೈನಲ್ಗೆ ಹೋಗ್ತೇವೆ, ಯಾರ ಮೇಲೂ ಕೂಡ ನಾವು ಡಿಪೆಂಡ್ ಆಗೋದೇ ಇಲ್ಲ ಅಂತಂದಾಗ 9 ಪಂದ್ಯಗಳ ಪೈಕಿ 7ರಿಂದ 8 ಪಂದ್ಯಗಳನ್ನ ಗೆಲ್ಲಲೇಬೇಕಾದ್ರಲ್ಲೂ ಕೂಡ 8 ಪಂದ್ಯ ಗೆಲ್ಲೋದು ಸೇಫ್ ಝೋನ್. 7 ಪಂದ್ಯಗಳನ್ನೇನಾದ್ರೂ ಗೆದ್ರೆ ಒಟ್ಟು ಪರ್ಸೆಂಟೇಜ್ 62.96 ಆಗುತ್ತೆ. ಆಗ ಇತರರ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಸೊ ಇಲ್ಲಿ 9 ಪಂದ್ಯಗಳ ಪೈಕಿ 7 ಪಂದ್ಯಗಳನ್ನ ಗೆದ್ರೂ ಕೂಡ ಭಾರತ ಕಂಪ್ಲೀಟ್ ಆಗಿ ಸೇಫ್ ಝೋನ್ ಅಲ್ಲಿ ಇದೆ ಅಂತ ಅಲ್ಲ, ವೇಟಿಂಗ್ ಲಿಸ್ಟ್ ನಲ್ಲಿ ಇರಬೇಕಾಗುತ್ತೆ. ಆಗ ಏನಂತಂದ್ರೆ ಬೇರೆ ಬೇರೆ ತಂಡಗಳ ರಿಸಲ್ಟ್ ಮೇಲೆ ಇಲ್ಲಿ ಡಿಪೆಂಡ್ ಆಗಬೇಕು. ಸೊ ಅವರು ಸೋಲ್ಲಿ ಅಥವಾ ಇವ್ರು ಗೆಲ್ಲಿ ಅಂತೇಳಿ ಅಲ್ಲಿ ಅವ್ರ ಮೇಲೆ ಡಿಪೆಂಡ್ ಅನ್ನ ಆಗ್ಬೇಕಾಗುತ್ತೆ 7 ಪಂದ್ಯಗಳನ್ನ ಗೆದ್ರೆ. ಅಕಸ್ಮಾತ್ 8 ಪಂದ್ಯಗಳನ್ನ ಗೆದ್ರೆ, ಸೊ ಈಗೇನು ಉಳಿದಿರುವಂತ 9 ಪಂದ್ಯಗಳ ಪೈಕಿ 8 ಪಂದ್ಯಗಳನ್ನ ಭಾರತ ಗೆಲ್ತು ಅಂತಂದ್ರೆ ಆಗ ಪರ್ಸೆಂಟೇಜ್ 68.52ಕ್ಕೆ ಏರಿಕೆ ಆಗುತ್ತೆ. ಆಗ ನೇರವಾಗಿ ಫೈನಲ್ಗೆ ಪ್ರವೇಶ ಪಡೆಯುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಟಾಪ್ 1 ಅಲ್ಲಿ ಅಲ್ಲದೆ ಇದ್ರು ಕೂಡ ಟಾಪ್ 2 ಸ್ಥಾನಕ್ಕೆ ಜಿಗಿದ್ದು 2ನೇ ಟಿಕೆಟ್ ಅನ್ನ ಪಡೆಯೋಕೆ ಅವಕಾಶ ಭಾರತಕ್ಕೆ ಇದೆ. ಸೊ ಇಲ್ಲಿ 7 ಗೆದ್ರೆ ಅನ್ಸೇಫ್ ಇದೆ, 8 ಗೆದ್ರೆ ಪಕ್ಕ ಫೈನಲ್ ಟಿಕೆಟ್ ಸಿಗುತ್ತೆ. ಸೊ ಇದು ಇರುವಂತದ್ದು ಭಾರತಕ್ಕೆ ನೆಕ್ಸ್ಟ್ ಲೆಕ್ಕಾಚಾರ. ಹಾಗೆ ಏನು 9 ಪಂದ್ಯಗಳಿದೆಯಲ್ಲ ಅದರಲ್ಲಿ 2ಕ್ಕಿಂತ ಹೆಚ್ಚಿನ ಪಂದ್ಯಗಳನ್ನ ಸೋತ್ರೆ ಫೈನಲ್ ಟಿಕೆಟ್ ಮಿಸ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಉಳಿದಿರೋದೇ 9 ಪಂದ್ಯ. ಸೊ ಈ 9 ಪಂದ್ಯಗಳಲ್ಲಿ 8 ಪಂದ್ಯ ಗೆಲ್ಲಬೇಕು. 7 ಗೆದ್ರೆ ಆ ಕಡೆ ಈ ಕಡೆ 2 ಚಾನ್ಸಸ್ ಇದೆ. ಅಕಸ್ಮಾತ್ 2 ಅಥವಾ 2ಕ್ಕಿಂತ ಹೆಚ್ಚಿನ ಪಂದ್ಯಗಳನ್ನ ಸೋತ್ರೆ ಆಲ್ಮೋಸ್ಟ್ ಫೈನಲ್ ಟಿಕೆಟ್ ಮಿಸ್ ಆದಂತೆಯೇ ಲೆಕ್ಕ. ಸೊ ಹೀಗೆ ಭಾರತಕ್ಕೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಆಡೋಕೆ 50-50 ಚಾನ್ಸ್ ಇದೆ. ಸೊ ಈಗ ಇಲ್ಲ ನಾವು ಎಲ್ಲಾ ಪಂದ್ಯಗಳನ್ನ ಗೆದ್ಕೊಂಡು ನಾವು ಫೈನಲ್ಗೆ ಹೋಗ್ತೀವಿ ಅಂತ ಹೋದ್ರೆ ಎಲ್ಲಾ ಪಂದ್ಯಗಳನ್ನ ಗೆದ್ಕೊಳ್ತಾ ಹೋಗ್ಬೇಕು. ಇಲ್ಲ ಅಕಸ್ಮಾತ್ 2-3 ಪಂದ್ಯಗಳನ್ನ ಸೋತ್ರೋದ್ರೆ ಸೊ ಜರ್ನಿ ಅಲ್ಲಿಗೆ ಎಂಡ್ ಆಗುತ್ತೆ. ಸೊ ಇಲ್ಲಿ ಪ್ರತಿ ಪಂದ್ಯವನ್ನು ಕೂಡ ಗೆದ್ರೆ ಮಾತ್ರವೇ ಡೈರೆಕ್ಟ್ ಫಿನಾಲೆ ಟಿಕೆಟ್. 1-2 ಸೋತ್ರೆ ಅವರಿವರ ಮೇಲೆ ಡಿಪೆಂಡ್. ಹಾಗೆ 3 ಅಥವಾ 4 ಪಂದ್ಯಗಳನ್ನ ಸೋತ್ರೆ ಈ ಸಲ ಕೂಡ WTC ಚಾಂಪಿಯನ್ಸ್ ಆಗ್ತೀವಿ ಅನ್ನೋದು ಕನಸಾಗೆ ಉಳಿಯುತ್ತೆ. ಸೊ ಇಲ್ಲಿ ICC ಆಯೋಜನೆ ಮಾಡುವಂತ 4 ಮಾದರಿಯ ವಿಶ್ವಕಪ್ಗಳು ಅಂದ್ರೆ ಭಾರತ ಈಗ T20ನಲ್ಲಿ ಚಾಂಪಿಯನ್ಸ್ ಆಗಿದ್ದಾರೆ, ಏಕದಿನ ಮಾದರಿಯ ವಿಶ್ವಕಪ್ನಲ್ಲೂ ಚಾಂಪಿಯನ್ಸ್ ಆಗಿದ್ದಾರೆ, ಹಾಗೆ ಚಾಂಪಿಯನ್ಸ್ ಟ್ರೋಫಿಯನ್ನು ಕೂಡ ಭಾರತ ಗೆದ್ಕೊಂಡಿದೆ. ಆದರೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಮಾತ್ರ ಫೈನಲ್ಗೆ ಪ್ರವೇಶ ಪಡೆದಿದ್ರು ಕೂಡ ಇದುವರೆಗೆ ಪ್ರಶಸ್ತಿಯನ್ನ ಗೆಲ್ಲೋಕೆ ಸಾಧ್ಯನೇ ಆಗಿಲ್ಲ, ಕನಸಾಗಿ ಉಳಿದಿದೆ. ಬಟ್ ಈ ಸಲ ಇರುವಂತ ಸಿಚುಯೇಷನ್ ನೋಡ್ತಾ ಇದ್ರೆ ಫೈನಲ್ ಆಡೋದು ಕೂಡ ಡೌಟೇ ಎನ್ನುವಂತಿದೆ. ಸೊ ಅಂತಿಮವಾಗಿ ನಿಮ್ಮ ಪ್ರಕಾರ ಭಾರತ ತಂಡ ಮುಂದಿನ ಟೆಸ್ಟ್ ಪಂದ್ಯಗಳನ್ನ ಎಲ್ಲಾ ಪಂದ್ಯಗಳನ್ನ ಗೆದ್ದು 2027ರ ಫೈನಲ್ನಲ್ಲಿ ಆಡಬಹುದಾ? ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.